ಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಪ್ರಣಾಮಗಳು. ಹಾಗೆ ಇಂದಿನ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ಈ ನಾಡಿನ ಸೃಜನಶೀಲ ಲೇಖಕರು ಹಾಗೂ BVV ಸಂಘದ ಆಡಳಿತಾಧಿಕಾರಿಗಳು ಹಾಗೂ ವಿದ್ಯಾ ಪ್ರವಾಚಕರು ಮತ್ತು ವಿದ್ಯಾಪ್ರಿಯರು ಆದ ಡಾಕ್ಟರ್ VS ಕಟ್ಗೆಹಳ್ಳಿಮಠ ಸರ್ ಅವರೇ, ಈ ಸಮಾರಂಭವನ್ನು ಆಯೋಜಿಸಿದ್ದಕ್ಕೆ ಕಾರಣರಾಗಿರುವ ಎಲ್ಲ ಡಾಕ್ಟರ್ M ನಂಜುಂಡಸ್ವಾಮಿ ಸರ್, ಹಾಗೆ ನನ್ನನ್ನು ಪರಿಚಯಿಸಿದ ಡಾಕ್ಟರ್ ಕೆಂಗಲ್ಗುತ್ತಿ ಸರ್, ಮತ್ತು ಇಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಅನಿಲ್ ಸತ್ಯನಾಯಕ್ ಸರ್, ಪೂಜ್ಯ ತಾಯಿಯವರೇ, ಹಾಗೂ ಸಮಾರಂಭದಲ್ಲಿ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ, ಸಭಿಕರೇ, ಕಾವ್ಯಾಸಕ್ತರೇ, ಸಾಹಿತ್ಯಾಸಕ್ತರೇ, ನಮಸ್ಕಾರ. ಮೊದಲಿಗೆ ಶಿವಾನುಭವ ಸಮಿತಿ ಮತ್ತು ಸಾಹಿತ್ಯ ಸಂಸ್ಕೃತಿ ಸಂವಹನ ವೇದಿಕೆ ಇವರನ್ನ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಕಾರಣ ಇಷ್ಟೇ, ಕನ್ನಡ ಸಾಂಸ್ಕೃತಿಕ ಲೋಕವನ್ನು ಶ್ರೀಮಂತಗೊಳಿಸಿದ ಕನ್ನಡದ ಬರಹಗಾರರ ಸಾಹಿತ್ಯವನ್ನು ಪುನರಾವಲೋಕನ ಮಾಡುವ ಮೂಲಕ ನಮ್ಮ ಸಾಂಸ್ಕೃತಿಕ ಬದುಕನ್ನು ಪುನರ್ರೂಪಿಸಿಕೊಳ್ಳೋದಕ್ಕೆ ಇಂತಹ ಉಪನ್ಯಾಸ ಮಾಲಿಕೆಗಳಿಂದ ಸಾರ್ಥಕವಾದ ಕೆಲಸ ಆಗೋದ್ರಿಂದ ಇಂಥ ಶ್ರೇಯಸ್ಕರವಾದ ಕೆಲಸವನ್ನು ಮಾಡಿದ್ದಕ್ಕಾಗಿ ನಾನು ಈ ಎರಡೂ ಸಮಿತಿಗಳವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಹಾಗೆ ಡಾಕ್ಟರ್ ಕೆಂಗಲ್ಗುತ್ತಿ ಸರ್ ನನ್ನ ಬಗ್ಗೆ ಪರಿಚಯದ ಮಾತುಗಳನ್ನು ಆಡಿದ್ದಾರೆ. ಅದರ ಅತಿಶಯದ ಮಾತುಗಳಿಗೆ ನಾನು ಪಾತ್ರನಲ್ಲ ಅಂತ ವಿನಯಪೂರ್ವಕವಾಗಿ ತಮ್ಮ ಮುಂದೆ ತಿಳಿಸೋದಕ್ಕೆ ಬಯಸ್ತೇನೆ. ಹಾಗೆ ಡಾಕ್ಟರ್ ಕಟ್ಗೆಹಳ್ಳಿಮಠ ಸರ್ ಅವರು ಮಾತಾಡುವಾಗ ಹೇಳಿದರು, ಮಾಸ್ತಿ ಅವರ ಬಗ್ಗೆ, ಅವರ ಸಾಹಿತ್ಯ, ಅವರಿಗೆ ಜ್ಞಾನಪೀಠ ಪುರಸ್ಕಾರ ಸಿಕ್ಕ ಸಂದರ್ಭ, ಅದರ ಸಾಂಸ್ಕೃತಿಕ ಒಲವು ನಿಲುವುಗಳ ಕುರಿತು ಸೂಕ್ಷ್ಮವಾಗಿ ತಿಳಿಸಿದ್ರಿಂದ ಅದಕ್ಕೆ ನನ್ನ ಎಲ್ಲ ಬಗೆಯ ಸಹಮತವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಇವತ್ತು ಆರಂಭ ಮಾಡ್ತಿದ್ದೇನೆ. ಮಾಸ್ತಿ ಆಧುನಿಕ ಕನ್ನಡ ಸಾಹಿತ್ಯದ ಮಹಾ ಪುನರುತ್ಥಾನಕಾರರಲ್ಲಿ ಮುಖ್ಯರಾದವರು. ಕನ್ನಡ ಸಾಹಿತ್ಯದ ಪುನರುತ್ಥಾನಕಾರರಲ್ಲಿ BM ಶ್ರೀಕಂಠಯ್ಯ, ಶಿವರಾಮ ಕಾರಂತ, ಶ್ರೀಮಾನ್ ಕುವೆಂಪು, ಶ್ರೀಮಾನ್ ಬೇಂದ್ರೆ ಅವರಿಗೆ ಯಾವ ಗೌರವದ ಸ್ಥಾನವಿದೆಯೋ ಅಂಥದ್ದೇ ಅದಕ್ಕೆ ತಕ್ಕುದಾದ ಸ್ಥಾನದಲ್ಲಿ ನಿಲ್ಲುವ ಮತ್ತು ನಿಂತ ಯೋಗ್ಯತೆಯ ಮಹಾ ಮೇಧಾವಿ ಮತ್ತು ಮಹಾ ಮಾನವತಾವಾದಿ ಮಾಸ್ತಿಯವರು. ಹಾಗೆ ಮಾಸ್ತಿ ಕನ್ನಡ ಸಾಹಸ್ವತ ಲೋಕಕ್ಕೆ ಪರಿಚಿತವಾಗಿದ್ದು ಸಣ್ಣ ಕಥೆಗಾರ ಅಂತ ಹೇಳಿ. ಆದರೆ ನಿಜವಾಗೂ ಹೇಳೋದಾದರೆ ಮಾಸ್ತಿಯವರು 118ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ 100ಕ್ಕೂ ಹೆಚ್ಚು ಕಥೆಗಳು, 18ಕ್ಕೂ ಹೆಚ್ಚು ನಾಟಕಗಳು, 17ಕ್ಕೂ ಹೆಚ್ಚು ಕಾವ್ಯ ಸಂಕಲನಗಳು, 30ಕ್ಕೂ ಹೆಚ್ಚು ವಿಮರ್ಶಾ ಕೃತಿಗಳು, ಮತ್ತು 1 ಆತ್ಮಕಥೆ, 11 ಅನುವಾದ. ಹೀಗೆ ಅವರ ಸಾಹಿತ್ಯ ವೈವಿಧ್ಯಪೂರ್ಣವಾದದ್ದು. ಆದ್ದರಿಂದ ಕನ್ನಡದ ಕುವೆಂಪು, ಬೇಂದ್ರೆ, ಕಾರಂತ ಇವರಂತೆ ಮಾಸ್ತಿ ಕೂಡ ಒಬ್ಬ ಪೂರ್ಣ ಬರಹಗಾರ ಮತ್ತು ಸಮಗ್ರ ಬರಹಗಾರ. ಅವರು ಬರೆದಿರುವ ಕಾದಂಬರಿಗಳು, ಕಥೆ, ಆತ್ಮಕಥೆ, ಸಂಪಾದಕೀಯ, ಮತ್ತು 1944ರಿಂದ 65ರವರೆಗೆ ಜೀವನ ಎನ್ನುವ ಮಾಸಪತ್ರಿಕೆ ಮೂಲಕ ಅವರು ನಡೆಸಿದ ಸಾಹಿತ್ಯಿಕ ಪರಿಚಾರಿಕೆ ಮತ್ತು ಕನ್ನಡ ಸಾಹಿತ್ಯ ಆಸಕ್ತರಿಗೆ ಅಭಿರುಚಿಯನ್ನು ಮೂಡಿಸುವ ಕೆಲಸದಲ್ಲಿ ಅವರು ತೊಡಗಿದ ರೀತಿ ಇದೆಯಲ್ಲ, ಅದನ್ನೆಲ್ಲ ಗಮನಿಸಿದ್ರೆ ಮಾಸ್ತಿ ಚರ್ಚೆಗೆ ಒಳಪಡಬೇಕಾದಷ್ಟು ಚರ್ಚೆಗೆ ಒಳಪಡಲಿಲ್ಲ. ಅವರ ಕೃತಿಗಳ ವಿಮರ್ಶೆ ಉಳಿದ ಲೇಖಕರನ್ನ ಕುರಿತಂತೆ ನಡೆದಷ್ಟು ವ್ಯಾಪಕವಾಗಿ, ಗಂಭೀರವಾಗಿ, ಗಹನವಾಗಿ ಜರಗಲಿಲ್ಲ. ಆದಾಗ್ಯೂ ಅವರ ಸಾಹಿತ್ಯದ ಶಕ್ತಿ, ಘನತೆ ಎಳ್ಳಿನಿತು ಕಡಿಮೆಯಾಗಿಲ್ಲ ಎನ್ನುವುದು ನನ್ನ ಭಾವನೆ. ಯಾಕೆ ಕಡಿಮೆ ಆಯಿತು ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡ್ತೇನೆ. ಇಂಥ ಮಾಸ್ತಿಯವರು ಕಥೆಗಾರರಾಗಿ ನಮಗೆ ಟಾಲ್ಸ್ಟಾಯ್, ಡಿಕೆನ್ಸ್, ಮಹಪೋಸ ಇಂಥವರ ಸಾಲಿನಲ್ಲಿ ನಿಲ್ಲುವ ಯೋಗ್ಯತೆ ಇರುವ ಕನ್ನಡದ ಅಗ್ರಮಾನ್ಯ ಕವಿ ಎನ್ನುವುದು ನಮಗೆಲ್ಲ ನಾವೆಲ್ಲ ಅಭಿಮಾನ ಪಡಬೇಕಾದ ಸಂಗತಿ. ಇಂಥ ಮಾಸ್ತಿಯವರ ಕಥನ ಸಾಹಿತ್ಯದ ಜೀವನ ದೃಷ್ಟಿ ಏನು ಎನ್ನುವುದರ ಬಗ್ಗೆ
ನಾನು ಮಾತನಾಡಬೇಕಾಗಿದೆ. ಅವರ ಜೀವನ ದೃಷ್ಟಿಯ ಬಗ್ಗೆ ಆಗಲೇ ಪ್ರೊಫೆಸರ್ ಕಟ್ಕೆ ಹಳ್ಳಿಮಠ್ ಸರ್ ಅವರು ಒಂದು ನಿದರ್ಶನವನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರು ನಾಮ ಹಾಕೊಂಡ್ರು ಸನಾತನಿ ಅಲ್ಲ, ಅಥವಾ ಸನಾತನೀಯ ಅನಿಸ್ಕೊಂಡ್ರು ಅಥವಾ ಧಾರ್ಮಿಕರಾಗಿದ್ದು ಕೂಡ ಧರ್ಮ ನಿರಪೇಕ್ಷ ನಿಲುವಿನಲ್ಲಿ ನಿಂತು ಬದುಕದವರು ಮಾಸ್ತಿ ಅನ್ನೋದನ್ನ ಸರ್ ಮಾತಾಡುವಾಗ ಹೇಳಿದ್ರು. ಮಾಸ್ತಿ ಬಗ್ಗೆ ನಾನು ಅವರ ಜ್ಞಾನಪೀಠ ಪ್ರಶಸ್ತಿ ಸಂದರ್ಭದ ಒಂದು ಪ್ರಸಂಗವನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಆರಂಭ ಮಾಡಬೇಕು. ಅವರ ಜೀವನ ದೃಷ್ಟಿ ಎಂಥದ್ದು ಅನ್ನೋದನ್ನು ನಿಮಗೆ ತಿಳಿಸೋದಕ್ಕೆ. ಮಾಸ್ತಿ ಅವರಿಗಿಂತ ಕಿರಿಯರಾದವರಿಗೆ ಅವರಿಗಿಂತ ಮುಂಚೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು. ಬೇಂದ್ರೆ, ಕಾರಂತರು, ಕುವೆಂಪು. ಹೆಚ್ಚು ಕಡಿಮೆ ಇವರೆಲ್ಲ ಮಾಸ್ತಿಗಿಂತ, ಕಾರಂತರು ಹೆಚ್ಚು ಕಡಿಮೆ ಸಮವಯಸ್ಕರು, ಆದರೆ ಕುವೆಂಪು ಮತ್ತು ಬೇಂದ್ರೆನೂ ಸಮವಯಸ್ಕರೇ, ಆದರೂ ಅವರಿಗಿಂತ ಕುವೆಂಪು ಮೊದಲೇ ಸಿಕ್ತು. ಯಾರೋ ಅವ್ರನ್ನ ಮಾಸ್ತಿ ಅವ್ರನ್ನ ಒಂದು ಪ್ರಶ್ನೆ ಕೇಳಿದ್ರಂತೆ, ಅಲ್ಲ ನೀವು ಹಿರಿಯರು, ನಿಮಗಿಂತ ಮೊದಲು ನಿಮಗಿಂತ ಕಿರಿಯರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆಯಲ್ಲ ಕನ್ನಡದಲ್ಲಿ ಅಂತ ಹೇಳಿ. ಮಾಸ್ತಿ ಕೊಟ್ಟ ಉತ್ತರ ಏನು ಗೊತ್ತೇ? ಮನೆಯಲ್ಲಿ ಪೂಜೆ ಆದ ಮೇಲೆ ಪ್ರಸಾದವನ್ನು ಮಕ್ಕಳಿಗೆ ಕೊಟ್ಟು ಆಮೇಲೆ ಹಿರಿಯರು ತಿಂತಾರೆ. ಮನೆಯಲ್ಲಿ ಪೂಜೆ ಆದಮೇಲೆ ಪ್ರಸಾದವನ್ನು ಮೊದಲು ಮಕ್ಕಳಿಗೆ ಕೊಟ್ಟು ಆಮೇಲೆ ಹಿರಿಯರು ತಿಂತಾರೆ ಅಂತ ಹೇಳಿದ್ರು ಮಾಸ್ತಿ. ಇದು ಮಾಸ್ತಿ ಜೀವನದ ಘನತೆ, ಅವರ ಬದುಕನ್ನು ನೋಡುವ ದೃಷ್ಟಿಕೋನ. ಇನ್ನೊಂದು ಪ್ರಸಂಗ, ಮಾಸ್ತಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಮೈಸೂರು ಸರ್ಕಾರದಲ್ಲಿ ಅಂತ ಆಗ್ಲೇ ಕಟ್ಕೆ ಹಳ್ಳಿಮಠ್ ಸರ್ ಹೇಳಿದ್ರು. ಅಂಥ ಮಾಸ್ತಿ ಒಂದ್ಸಾರಿ ಜಮಾಬಂದಿ ಸಲುವಾಗಿ, ಆಗ ಹಳೆ ಕಾಲ, ಸಾರಿಗೆ ಸೌಲಭ್ಯ ಇರಲಿಲ್ಲ, ಕುದುರೆ ಮೇಲೆ ಹೋಗ್ಬೇಕಾಗಿತ್ತು ಅಸಿಸ್ಟೆಂಟ್ ಕಮಿಷನರ್ ಕೂಡ. ಒಂದು ಹಳ್ಳಿಗೆ ಹೋದ್ರು, ಜಮಾಬಂದಿ ಕೆಲಸ ಮುಗಿಸಿದ್ರು, ಕುದುರೆ ಮೇಲೆ ಹೋಗಿದ್ರು. ಆ ಊರಿನ ತಳವರನ್ನ ಕರೆದು, ನೋಡಪ್ಪ ಒಂದಿಷ್ಟು ಹುರುಳಿ ತಂದಿದ್ದೀನಿ, ಈ ಹುರುಳಿಯನ್ನು ಚೆನ್ನಾಗಿ ಹುರಿದು ಇದನ್ನ ಬೇಯಿಸಿ ಏನು ಮಾಡು, ಕುದುರೆಗೆ ಹಾಕು, ಇದನ್ನು ಬೇಯಿಸುವಾಗ ಬರುವ ನೀರಿದೆಯಲ್ಲ ಅದನ್ನು ನೀನು ಸಾಂಬಾರು ಮಾಡ್ಕೊ ಅಂತ ಹೇಳಿದ್ರು. ಮಾತ್ರ ಅಲ್ಲ, ಅವತ್ತು ಊಟ ಎಲ್ಲ ಮಾಡಿ, ಜಮಾಬಂದಿ ಸರ್ಕಾರಿ ಕೆಲಸ ಮುಗಿದು ಊಟ ಎಲ್ಲ ಮಾಡಿದ ಮೇಲೆ ಊರಿನ ಪಟೇಲ ಒಂದು ಲೋಟ ಹಾಲು ತಂದು ಕೊಡ್ತಾನೆ.